ನಾಳೆ ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ನ ಮಂಡನೆ ಮಾಡ್ತಾ ಇದ್ದಾರೆ. 17ನೇ ದಾಖಲೆಯ ಬಜೆಟ್ ನ ಹಣಕಾಸು ಸಚಿವರು ಆಗಿರೋ ಅಂತ ಮುಖ್ಯಮಂತ್ರಿಗಳು ನಾಳೆ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ವಿಷಯ ಏನು ಅಂದ್ರೆ ಸದನದಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಸದನದಲ್ಲಿ ಪವರ್ ಶೇರಿಂಗ್ ನ ಕಾವು ಹೆಚ್ಚಾಗುವ ಸಾಧ್ಯತೆ ಇದೆ. ಟೀಕೆ ಎದುರಿಸೋಕೆ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆಯನ್ನ ಇದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆಯಲ್ಲೂ ಸಿದ್ದು ಡಿಕೆಶಿ ಜಾಣ ನಡೆಯನ್ನೇ ಇಟ್ಟಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖಾಂತರ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಸಂದೇಶವನ್ನ ಕೊಟ್ಟಿದ್ರು ವಿಪಕ್ಷಗಳಿಗೆ, ಸ್ವಪಕ್ಷದ ಶಾಸಕರಿಗೆ. ಈಗಲೂ ಅದೇ ಒಗ್ಗಟ್ಟನ್ನ ಕಾಪಾಡಿಕೊಂಡು ಬರೋ ಅಂತ ತಂತ್ರವನ್ನ ಮಾಡ್ಕೊಂಡಿದ್ದಾರಂತೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ವಿರೋಧ ಪಕ್ಷಗಳ ಟೀಕೆ ಜೋರಾಗ್ತಿದ್ದಂತೆ ಡಿ ಕೆ ಸಿದ್ದು ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡ್ತಾರೆ. ಇದು ಹಿಂದೆನೂ ಕೂಡ ಆಗಿದೆ. ಬೆಳಗಾವಿಯಲ್ಲಿ ನಡೆದಂಥ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಸಿ ಎಂ ಮನೆಗೆ ಡಿ ಸಿ ಎಂ ಬಂದರು, ಬ್ರೇಕ್ಫಾಸ್ಟ್ಗೆ ಡಿ ಸಿ ಎಂ ಮನೆಗೆ ಸಿ ಎಂ ಬಂದರು. ನಾವು ಒಗ್ಗಟ್ಟಾಗಿದ್ದೀವಿ. ನಿನ್ನೆ ಬೇರೆ ಹೇಳಿದಾರಲ್ಲ ಹಾಲು ಜೇನು ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್, ನನ್ನ ಮತ್ತು ಡಿ ಸಿ ಎಂ ನಡುವೆ ಹಾಲು ಜೇನಿನ ಸಂಬಂಧ ಅನ್ನೋದು ಸಿ ಎಂ ಮಾತು. ಈಗ ನಾಳೆಯಿಂದ ಆರಂಭ ಆಗ್ತಿರುವಂಥ ಬಜೆಟ್ ಅಧಿವೇಶನದಲ್ಲಿ ಯಾವ ರೀತಿ ಇರುತ್ತೆ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ವೇದಿಕೆ? ಮಧುಸೂದನ್, ಏನು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿ ನಡುವೆ ಸಿಎಂ ಕುರ್ಚಿಗಾಗಿ ಒಂದಷ್ಟು ಮುಸ್ಕಿನ ಗುದ್ದಾಟ ನಡೀತಾ ಇದೆ. ಕಳೆದ ಏನು ಚಳಿಗಾಲದ ಅಧಿವೇಶನ ನಡೀತು, ಸಾಕಷ್ಟು ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಪಕ್ಷದಲ್ಲಿ ಗೊಂದಲ ಆಗ್ತಿತ್ತು. ಜೊತೆಗೆ ವಿರೋಧ ಪಕ್ಷಗಳು ಇದೇ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇಬ್ಬರು ಕೂಡ ಎಚ್ಚರಿಕೆ ಇಟ್ಟಿದ್ರು. ಅದೇ ರೀತಿ ಈಗ ಏನು ನಾಳೆಯಿಂದ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಹೀಗಾಗಿ ವಿರೋಧ ಪಕ್ಷಗಳು ಇದೇ ವಿಚಾರವನ್ನ ಇಟ್ಕೊಂಡು ಸದನದಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇಬ್ಬರಿಗೂ ಈಗ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಪವರ್ ಶೇರಿಂಗ್ ವಿಚಾರದಲ್ಲಿ ಯಾವುದೇ ಈ ಒಂದು ವಿಚಾರವನ್ನ ನಾವಿಬ್ರು ಕೂಡ ಚರ್ಚೆ ಮಾಡಿಲ್ಲ. ನಾವಿಬ್ರು ಕೂಡ ಹಾಲು ಜೇನು ರೀತಿ ಇದ್ದೇವೆ ಅನ್ನೋ ಮಾತನ್ನ ಏನು ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆ ಒಂದು ಮಾತಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ಪಷ್ಟವಾಗದಂತ ಒಂದು ಮಾತನ್ನ ಹೇಳಿರುವಂತದ್ದು. ನಾನು ನಾಯಕತ್ವ ಬದಲಾವಣೆ ಆಗಿರ್ಬೋದು ಅಥವಾ ಸಿಎಂ ವಿಚಾರದಲ್ಲಿ ಎಲ್ಲೂ ಕೂಡ ಬದಲಾವಣೆ ವಿಚಾರದಲ್ಲಿ ಎಲ್ಲೂ ಕೂಡ ಮಾತನಾಡಿಲ್ಲ. ಜೊತೆಗೆ ಈ ಒಂದು ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಎಲ್ಲೂ ಕೂಡ ತಮ್ಮ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳುವ ಮುಖಾಂತರ ನಾಳೆ ನಡೆಯುವಂತ ಅಧಿವೇಶನದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬಾರದು ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿರುವಂತದ್ದು. ಜೊತೆಗೆ ಇಬ್ಬರು ಕೂಡ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಜಪಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ವಿರೋಧ ಪಕ್ಷಗಳು ಸಾಕಷ್ಟು ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಿಲ್ಲ. ಜೊತೆಗೆ ಆಡಳಿತ ಯಂತ್ರ ಕೂಡ ಕುಸ್ತಿದೆ ಅನ್ನೋ ಒಂದು ಟೀಕೆಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇದೇ ಒಂದು ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರೆ ಅದು ದಾಖಲೆಗಳು ಕೂಡ ಕಡತಕ್ಕೂ ಕೂಡ ಹೋಗುತ್ತೆ. ಜೊತೆಗೆ ಜನರಿಗೂ ಕೂಡ ನೇರವಾಗಿ ತಲುಪುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಜಪಿಸ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.